ಏರಿಯಾದಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ ಇದೆ, ಅದನ್ನ ಬಳಸ್ಕೋಬಾರ್ದು. ಇದು ಕೇವಲ ಭೂಮಿ ಒಳಗೆ ಭೂಗರ್ಭಕ್ಕೆ ಈ ನೀರು ಹೋಗ್ತಾ ಹೋಗ್ತಾ ಅದು ಶುದ್ಧಿ ಆಗುತ್ತೆ. ನಾನು ಕೆಲವರಿಗೆ ಉದಾಹರಣೆ ಹೇಳಿದೆ. ಆ ಕಾಡಲ್ಲೇ ಇವತ್ತು ವನ್ಯ ಮೃಗಗಳು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲ ಇರ್ತವೆ. ಮಳೆ ಬಂದಂತ ಸಂದರ್ಭದಲ್ಲಿ ಆ ಪಕ್ಷಿಗಳು, ಪ್ರಾಣಿಗಳಿಗೂ ಎಲ್ಲೂ ನಾವು ಪ್ರತ್ಯೇಕವಾದಂತಹ ಟಾಯ್ಲೆಟ್ ವ್ಯವಸ್ಥೆ ಮತ್ತೊಂದು ಮಾಡಿರ್ತೀವ? ಏನು ಯಾವ ಇರಲ್ಲ. ಪ್ರಕೃತಿ ಅಲ್ಲಿ ನೀರು ಬಿದ್ದು ಹರಿದು ಎಲ್ಲಾ ರೀತಿಯಲ್ಲಿ ಅದು ಹರಿದು ಬಂದು ಕಲ್ಲು ಬಂಡೆಗಳ ಮಧ್ಯೆ ಹರಿದು ಬಂದು ಒಂದು ಒಳ್ಳೆ ಶುದ್ಧವಾದಂತ ನೀರು. ನಾವು ನೀವು ಎಲ್ಲಾದ್ರೂ ಆ ಬೆಟ್ಟ ಗುಡ್ಡಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಕಾರ್ ನಿಲ್ಲಿಸುವ, ಗಾಡಿ ನಿಲ್ಲಿಸುವ, ಹೋಗಿ ಆ ನೀರನ್ನು ಕುಡಿದು ಆ ಸಂತೋಷ ಪಡುವಂಥದ್ದು ನೋಡ್ತೀವಿ. ಯಾವ ಫಿಲ್ಟರ್ ಆಗಿಲ್ಲ, ಯಾವುದು RO ಪ್ಲಾಂಟ್ ಇಲ್ಲ, ಯಾವ ಬೇರೆ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲ. ಇದು ನಾವು ಭೂಗರ್ಭದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಅಂತರ್ಜಲ ವೃದ್ಧಿ ಆಗ್ಬೇಕು. ಅದಕ್ಕೆಲ್ಲೋ ಬಹಳ ತೊಂದರೆ ಆಯ್ತು, ಅಲ್ಲೆಲ್ಲೋ ಕಾಯಿಲೆ ಬಂದ್ಬಿಡ್ತು, ಅಲ್ಲೆಲ್ಲೋ ಯಾವ್ದೋ ಊರಲ್ಲಿ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿದ್ರು. ಇವೆಲ್ಲ ಕೆಲವು ತಪ್ಪು ಗ್ರಹಿಕೆಗಳನ್ನ, ರಾಜಕೀಯ ಉದ್ದೇಶಗಳನ್ನ ಇಟ್ಕೊಂಡು ಅಪಪ್ರಚಾರ ಮಾಡುವಂಥದ್ದು ಒಳ್ಳೆಯದಲ್ಲ. ವಿಶ್ವಸಂಸ್ಥೆಯವರು ಕೂಡ ಬಂದು ಇದೊಂದು ಅದ್ಭುತ, ಈ ರೀತಿ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡಿ ಅಂತರ್ಜಲ ಮರುಪೂರ್ಣ ಮಾಡಬಹುದು ಅಂತಕ್ಕಂಥ ಕಲ್ಪನೆ ಅತ್ಯುತ್ತಮವಾದಂಥದ್ದು ಅಂತಕ್ಕಂಥದ್ದನ್ನ ಅವರು ಕೂಡ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇವತ್ತು ಇದು ಉತ್ತಮವಾದಂತಹ ಕಾರ್ಯಕ್ರಮ, ಬೇರೆ ರಾಜ್ಯಗಳಲ್ಲಿ ಇದನ್ನು ಅನುಕರಣೆ ಮಾಡಬೇಕು. ನಮ್ಮಲ್ಲೇ ಒಂದು ಊರಿದೆ, ಸಾವುಕಾರ ರಾಗುಟ್ಟಳ್ಳಿ ಅಂತ. ಅಲ್ಲಿ ಊರಲ್ಲಿ ಹರಿತಕ್ಕಂಥ ನೀರಿಗೆಲ್ಲ ಆಕ್ಷನ್ ಮಾಡ್ತಾರೆ, ಹರಾಜ್ ಮಾಡ್ತಾರೆ. ಹರಾಜ್ ಮಾಡಿ ಕೆಲವರು ಬೆಳೆಗೆ ಇಟ್ಕೊಡ್ತಾರೆ. ಇದು ಇವತ್ತಲ್ಲ, ಬಹುಶಃ 20-30 ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ ಅವರಲ್ಲಿ. ಇವತ್ತು ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಸರ್ಕಾರ ಇವತ್ತು ನಮಗೆ ಶಾಶ್ವತ ನೀರಾವರಿ ಲಭ್ಯ ಆಗೋದಿಲ್ಲ ಅಂತಕ್ಕಂಥ ಕಾರಣ ಸಮಸ್ಯೆ ಕನಿಷ್ಠ ಕುಡಿಯೋಕ್ಕಾದ್ರೂ ಎತ್ತಿಕೊಳ್ಳಿ ಬರ್ತದೆ. ಆದ್ರೆ ಅಂತರ್ಜಲ ಮರುಪೂರ್ಣ ಮಾಡುವಂತದಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದೆ 2013 ಮಾಡಿದ್ರು. ಆ ಕಾರಣದಿಂದ ಇವತ್ತು ಇದನ್ನ ಮಂಜೂರು ಮಾಡಿಸಿದೀವಿ. ಶಿಡ್ಲಘಟ್ಟ, ಚಿಂತಾಮಣಿಗೆ ಇದು ಕೂಡ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ. ಯಾಕಂದ್ರೆ ಪಾಪ ಕೆಲವರು ಏನೋ ಮನೆ ಕೆಲವೆಲ್ಲ ಹೇಳಿಕೆಗಳು ಕೊಟ್ಟಿದ್ರು. ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಂತಕ್ಕಂಥದ್ದು. ರಾಜಕಾರಣದಲ್ಲಿ ಸಕ್ರಿಯವಾಗಿರ್ಬೇಕು. ಬರೀ ಹಗಲೊಂದು, ರಾತ್ರಿ ಒಂದು, ಮಧ್ಯಾಹ್ನ ಒಂದು ರಾಜಕಾರಣ ಮಾಡಿದ್ರೆ ಮಾಹಿತಿ ಇರಲ್ಲ. ಏನಾದ್ರೂ ಒಂದ್ ಕಡೆ ಪ್ರಾಮಾಣಿಕವಾಗಿ ಒಂದ್ ಕಡೆ ಇದ್ದು ವಿಷಯಗಳನ್ನ ತಿಳ್ಕೋಬೇಕು, ಏನಾಗ್ತಾ ಇದೆ ಅನ್ನೋದನ್ನ ಅರ್ತ್ಕೋಬೇಕಾಗ್ತದೆ. ಸುಮ್ಮನೆ ಬಾಯಿದೆ ಅಂತ ಹೇಳಿ ಏನಂದ್ರೆ ಮಾತಾಡಿದ್ರೆ ನಾನು ಸ್ವಲ್ಪ ಚಿಂತಾಮಣಿಯಲ್ಲಿ ಬೇರೆ ರೀತಿ ರಾಜಕಾರಣ ಮಾಡೋದು, ಈ ರೀತಿ ಶಿಡ್ಲಘಟ್ಟದಲ್ಲಿ ನಾವು ಹಗಲೊಂದು ರಾತ್ರಿ ಒಂದು ರಾಜಕಾರಣ ಮಾಡೋದು. ಏನಿದೆ ಅದು ನೇರವಾಗಿ ಇರುವಂತ ವಿಚಾರ ಜನರ ಮುಂದೆ ಹೇಳುವಂಥದ್ದು. ಅವರು ನನ್ನನ್ನು ಶಿಡ್ಲಘಟ್ಟದವ್ರು ಅನ್ಕೊಂಡಿದ್ದಾರೆ. ನಾನು ಶಿಡ್ಲಘಟ್ಟದವನಲ್ಲ, ನಾನು ಚಿಂತಾಮಣಿಯವರು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ಸ್ವಲ್ಪ ಗೌರವವಾಗಿ ಮಾತಾಡೋದು ಕಲಿಬೇಕಾಗ್ತದೆ. ಕರ್ನಾಟಕದಲ್ಲಿ ಯಾಕೆ ಸಿದ್ದರಾಮಯ್ಯ ಸಾಹೇಬ್ರ, DK ಶಿವಕುಮಾರ್ ಸಾಹೇಬ್ರ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನ ಇವತ್ತು ಜನಕ್ಕೆ ಯಶಸ್ವಿಯಾಗಿ ತಲುಪಿಸಿರೋದಕ್ಕೆ ಇವತ್ತು ಖರ್ಚು ಮಾಡ್ತಕ್ಕಂಥ, ವ್ಯವಹಾರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಾಗಿದೆ, ಇವೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಇವತ್ತು ಬದುಕು ಉತ್ತಮ ಆಗಿದೆ ಅಂತಕ್ಕಂಥದ್ದು, ಒಂದು ಬದಲಾವಣೆ ಆಗಿದೆ ಸಮಾಜದಲ್ಲಿ ಅಂತಕ್ಕಂಥದ್ದು. ಈ ರೀತಿ ಸಮಾಜದಲ್ಲಿ ನಾವು ಜನರಿಗೆ ಏನು ಉತ್ತಮವಾದಂತಹ ಕಾರ್ಯಕ್ರಮಗಳು ಮಾಡಬೇಕು ಅಂತಕ್ಕಂಥದ್ದನ್ನು ಆಲೋಚನೆ ಮಾಡುವಂತದ್ದಾಗಬೇಕು ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ನನ್ನ ಊರಲ್ಲಿ ಕೆಲಸ ಇದೆ ಬರೋಣ ಅಂತ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಅವರಿಗೆ ನೀವು ಧೈರ್ಯವನ್ನು ತುಂಬಬೇಕು, ವರಲಕ್ಷ್ಮಿ ಅವರಿಗೆ ಧೈರ್ಯವನ್ನು ತುಂಬಬೇಕು. ಅವ್ರ ಜೊತೆ ನಾವಿದ್ದೀವಿ ಅಂತಕ್ಕಂಥ ನೀವು ಯಾರು ದುಡ್ಕೊಡುವಂತ ಅವಶ್ಯಕತೆ ಇಲ್ಲ. ನೀವು ಒಳ್ಳೆ ಮಾತು ಹೇಳಿ ನಿಮ್ ಜೊತೆಗೆ ನಾವಿದ್ದೀವಿ, ನಿಮ್ ಕಷ್ಟಕ್ಕೆ ನಾವು ಆಗ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರೆ ಸಾಕು, ಅವ್ರಿಗೆ ಅದೆಷ್ಟೋ ಧೈರ್ಯ ಬರ್ತದೆ. ಅದರಿಂದ ಆ ಕೆಲಸ ತಾವೆಲ್ಲ ಮಾಡಿ ನಾನು ಮತ್ತೊಮ್ಮೆ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳು ಸಲ್ಲಿಸ್ತೇನೆ. ನೀವು ಮುಂದೆ ಇದೇ ರೀತಿ PUC ಇರ್ಬೋದು, ಇಲ್ಲ 11-12ನೇ ತರಗತಿ ಇರ್ಬೋದು, ಇಲ್ಲ ಉನ್ನತ ವ್ಯಾಸಂಗಕ್ಕೆ ಹೋಗ್ತಕ್ಕಂಥದಕ್ಕೆ ತಮಗೆಲ್ಲರೂ ಆ ಭಗವಂತ ಆ ಒಂದು ಶಕ್ತಿ ಕೊಡ್ಲಿ. ಅಲ್ಲೂ ಕೂಡ ಇದೇ ರೀತಿಯಾಗಿ ತಮ್ಮ ಪ್ರತಿಭೆಯನ್ನ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಆಗಲಿ. ಈ ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ತಾವು ಉತ್ತಮ ನಾಗರಿಕರಾಗಿ ಸಂತೋಷ್ ಅವರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಕೂಡ ಎಲ್ಲೋ ಒಂದು ಕಡೆ ನಾವು ನಾಳೆ ಉತ್ತಮರಾದಾಗ ಇಂಥ ಕೆಲಸ ನಮ್ಮಿಂದ ಕೂಡ ಆಗ್ಬೇಕು, ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ತಾವು ಮೈಗೂಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡೋದು ಇದೆ. ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಅದಕ್ಕೆ 20 ಎಕರೆ ಜಾಗ ಕೊಡಿಸಿದ್ದೀನಿ.
141 ಕೋಟಿಗೆ ಒಂದು ವಿಸ್ತೃತವಾದಂತ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ಮಾಡುವಂತದಕ್ಕೆ ನಾವು ಸರ್ಕಾರದಲ್ಲಿ ಇವತ್ತು ಅದಕ್ಕೆ ಅನುಮೋದನೆಯನ್ನು ಮಾಡಿಕೊಟ್ಟಿದ್ದೀವಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲ ನಾವು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಒಂದು ಬೆಂಬಲದಿಂದ, ನಿಮ್ಮ ಒಂದು ಮತ ಏನು ನೀವು ಚಲಾವಣೆ ಮಾಡ್ತೀರ ಚುನಾವಣೆ ಸಂದರ್ಭದಲ್ಲಿ ಆಲೋಚನೆ ಮಾಡಿ, ಇವರು ನಮ್ಮ ಜನಪ್ರತಿನಿಧಿ ಆಗ್ಬೇಕು, ಇವರಿಂದ ನಮ್ಗೆ ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಿ ಮತ ಕೊಡ್ತೀರಾ. ಅದರ ಫಲ ಇವತ್ತು ಏನೇನು ನಮ್ಮ ಜನಗಳ ಬದುಕಿನಲ್ಲಿ ಜನರ ಬದುಕು ಹಸನಾಗಬೇಕಾದ್ರೆ ಏನೆಲ್ಲ ನಾವು ಮಾಡಬೇಕು, ರೈತರಿಗೆ ಏನ್ ಮಾಡಬೇಕು, ರೇಷ್ಮೆ ಕೃಷಿಕರಿಗೆ ಏನ್ ಮಾಡಬೇಕು, ಇತರೆ ಯುವಕರಿಗೆ ಏನ್ ಮಾಡಬೇಕು, ಇವೆಲ್ಲವನ್ನ ಆಲೋಚನೆ ಮಾಡ್ತಾ ಇದ್ದೀವಿ. ಈಗಾಗಲೇ ನೋಡಿ 3 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಾನು ಶಿವಘಟ್ಟದ ನಮ್ಮ ಪದವಿ ಪೂರ್ವ ಪ್ರಥಮ ದರ್ಜೆ ಕಾಲೇಜು. ಮತ್ತೆ ಹಣ ಕೊಡ್ತೀನಿ ಅಂತ ಹೇಳ್ತೀವಿ. ಕಾಮಗಾರಿ ಪ್ರಾರಂಭ ಆಗಿದೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಚಿಂತಾಮಣಿಗೂ ನೆರವು ನಿಮ್ಗೆ ಜಾಸ್ತಿ ಬೀಳ್ತಾ ಇದೆ. ಯಾಕಂದ್ರೆ ಬಹಳ ಜನ ಅಲ್ಲಿರೋರೆಲ್ಲ ಆ ಕಡೆ ನಮ್ಮ ಚಿಂತಾಮಣಿಗೆ ಹೊಂದ್ಕೊಂಡಿರೋರೆಲ್ಲ ಆ ಕಡೆ ಬರ್ತಾರೆ. ನೀವು ಗೋಮಾರಕವಾಗಿ ಮತ್ತೊಂದು ಮಾಡ್ತಾನೆ ಇದೀನಿ. ಕೆಲವರು ಆ ಕಡೆ ಬಿಡಿ, ಕೆಲವರು ಈ ಕಡೆ ಬಿಡಿ ಅಂತಕ್ಕಂಥದ್ದು ಕೆಲವು ಸಮಸ್ಯೆ ಇದೆ. ಈಗ ಇನ್ನ ಒಂದು 50 MLD ನೀರು ನಾವು ಈಗ ಅರ್ಧದಷ್ಟು ಕೆರೆಗಳನ್ನ ನೀರು ತುಂಬಿಸುವಂತದ್ದಕ್ಕೆ ಶಿಡ್ಲಘಟ್ಟ ತಾಲೂಕಿನಲ್ಲಿ 48 ಕೆರೆಗಳನ್ನು ನಾವು ಸೇರಿಸಿದ್ದೀವಿ. ಯಾವ್ಯಾವ ಕೆರೆ ನೋಡೋದನ್ನ ಮಾಹಿತಿ ಕೊಡ್ತೀವಿ. ಚಿಂತಾಮಣಿ ತಾಲೂಕಿನಲ್ಲಿ 190 ಕೆರೆ ತಗೊಂಡಿದ್ದೀವಿ. ಈಗ ಇಲ್ಲಿ 48 ಕೆರೆ ಸೇರಿಸಿದ್ದೀವಿ. 237 ಕೋಟಿ ರೂಪಾಯಿ ಇದಕ್ಕೆ ನಮ್ಮ ಸರ್ಕಾರ ಮಂಜೂರು ಮಾಡಿದೆ. ಇದಕ್ಕೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡುವಂಥದ್ದು ಮತ್ತೊಂದು ಮಾಡ್ತಾ ಇದ್ದಾರೆ. ತೃತೀಯ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ ನಾನು ಹೇಳುವಂಥದ್ದು, 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇದು HM ವ್ಯಾಲಿ, KC ವ್ಯಾಲಿ ಮಾಡಿರ್ತಕ್ಕಂಥ ಉದ್ದೇಶ ಕೇವಲ ಕೆರೆಗಳಲ್ಲಿ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಮಾತ್ರ, ನೇರವಾಗಿ ಕೃಷಿಗೆ ಬಳಸುವಂಥದ್ದಕ್ಕೂ ಅಲ್ಲ, ಇನ್ನು ಕುಡಿಯೋದಕ್ಕಂತೂ ಅಲ್ವೇ ಅಲ್ಲ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಎಲ್ಲೆಲ್ಲಿ ಕೆರೆ ಬಹಳ ವರ್ಷಗಳು ತಾಲೂಕಾಗಿ ಎಷ್ಟು ವರ್ಷ ಆಯ್ತು ಶಿಡ್ಲಘಟ್ಟ ತಾಲೂಕು ಆಸ್ಪತ್ರೆ ಸ್ಥಾನಮಾನನೇ ಸಿಕ್ಕಿರಲಿಲ್ಲ. ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಗೆ ಮೊನ್ನೆವರೆಗೂ ಜಿಲ್ಲಾ ಪಂಚಾಯತಿ ಮುಖಾಂತರ ಅದರ ನಿರ್ವಹಣೆ ಆಗ್ತಾ ಇತ್ತು. ಈಗ ನಾವು ಮೊನ್ನೆ ನಮ್ಮ ನಂದಿ ಬೆಟ್ಟದಲ್ಲಿ ವಿಶೇಷ ಸಂಪುಟದ ಸಭೆ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಒಂದು ತಾಲೂಕು ಆಸ್ಪತ್ರೆಯ ಸ್ಥಾನಮಾನವನ್ನು ಕೊಡುವಂತ ಕೆಲಸ ಮಾಡಿದ್ದೀವಿ. 10 ಹಾಸಿಗೆಗಳನ್ನ ಹೆಚ್ಚು ಮಾಡಿ ಸುಮಾರು 80 ಹಾಸಿಗೆಗಳು ಇದ್ದಿದ್ದು, 10 ಹಾಸಿಗೆಗಳು ಐಸೋಲೇಷನ್ ವಾರ್ಡ್ ಆಗಿತ್ತು. ಇನ್ನು ಹೆಚ್ಚುವರಿ 10 ಹಾಸಿಗೆಗಳನ್ನ ಜಾಸ್ತಿ ಮಾಡಿ ಅದಕ್ಕೆ ತಾಲೂಕು ಆಸ್ಪತ್ರೆ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹೊಸ ಕಟ್ಟಡ ಮತ್ತೊಂದು ವ್ಯವಸ್ಥೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈ ರೀತಿಯಾಗಿ ಈ ಒಂದು ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು. ಈಗ ಜಂಗಮಕೋಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ವಿ. 4 ಪ್ರಸ್ತಾವನೆಗಳನ್ನ ಕೊಟ್ಟಿದ್ವಿ. ನಂದಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಲಿಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕೈವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಜಂಗಮಕೋಟೆ 4 ಪ್ರಸ್ತಾವನೆಗಳನ್ನು ಕೊಟ್ಟು ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಕೆಲವು ನಿಯಮಗಳ ಅಡಿಯಲ್ಲಿ ಬರಲಿಲ್ಲ ಅಂತಕ್ಕಂಥ ಕಾರಣದಿಂದ ಮತ್ತು ನಂದಿ ಯಾತ್ರಾ ಸ್ಥಳ ಅಂತ ಹೇಳಿ ಅದೊಂದು ಕಾರಣ, ಕೈವಾರ ಕೂಡ ಯಾತ್ರಾ ಸ್ಥಳ ಅಂತಕ್ಕಂಥ ಕಾರಣದಿಂದ ಅದಕ್ಕೆ ಬೇರೆ ವಿಶೇಷವಾದಂತ ಬೇರೆ ರೀತಿಯಲ್ಲಿ ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಸಂದರ್ಭ ಅಂತ ಹೇಳಿ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಇವೆರಡು ಆಗಲಿಲ್ಲ. ಆದ್ರೂ ನಮ್ಮ ಪ್ರಯತ್ನಗಳನ್ನ ಮುಂದುವರಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಜಂಗಮಕೋಟೆ ಇರ್ಬೋದು, ಅಲಿಪುರ, ಗೌರಿಬಿದನೂರಿನ ಅಲಿಪುರದಲ್ಲಿ ನಾವು ಪ್ರಾಥಮಿಕ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡುವಂತದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈ ರೀತಿ ಹಲವಾರು ಪ್ರಯತ್ನಗಳು. ಮತ್ತು ಇವತ್ತು ರಾಷ್ಟ್ರೀಯ ಹೆದ್ದಾರಿ ಚಿಕ್ಕಬಳ್ಳಾಪುರದಲ್ಲೂ ಆಗಿತ್ತು. ನಾನು ಮಂತ್ರಿ ಆದ ಕೂಡಲೇ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಇದು ಚತುಷ್ಪಥ ರಸ್ತೆ ಆಗ್ಬೇಕು ಚಿಕ್ಕಬಳ್ಳಾಪುರದಿಂದ ಮುಳುಬಾಗಿಲಿಗೆ ಅಂತ ಹೇಳಿ ವಿನಂತಿ ಮಾಡ್ಕೊಂಡ್ರೆ ಪಾಪ ಅವರು ತಕ್ಷಣ ಇಲ್ಲ ನಾವು ಖಂಡಿತ ತೆಗೆದುಕೊಳ್ತೀವಿ ಅಂತ ಹೇಳಿ ರಾಜ್ಯ ಪ್ರಕ್ರಿಯೆ ಮಾಡ್ತಾರೆ. ಯಾವ ರೀತಿ ಅಂದ್ರೆ ನೋಡಿ, ಶಿಡ್ಲಘಟ್ಟದಲ್ಲಿ ಏನ್ ಆಗ್ಬೇಕು, ಶಿಡ್ಲಘಟ್ಟ ನಗರ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ನಾನು ಆಲೋಚನೆ ಮಾಡಿ ಸ್ಥಳೀಯ ಶಾಸಕರಿಗೂ ನಾನು ಕಳಿಸಿದೆ. ಈ ರೀತಿ ಮಾಡೋಣ, ನಾವು ಏನಿವತ್ತು ಬೈಪಾಸ್ ಆಗ್ಬೇಕು, ಬೈಪಾಸ್ ಆ ಕಡೆ ತಗೊಂಡು ಹೋಗೋದು ಬೇಡ, ಈ ಕಡೆ ತಗೊಂಡು ಬರೋಣ. ಯಾಕಂದ್ರೆ ನೀವು ನೋಡಿದಿರ ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡ್ ಇಲ್ಲಿ ಇದೆ, ರೋಡ್ ಹತ್ರ ಊರು ಬೆಳೆದು ಹೋಗ್ಬಿಟ್ಟಿದೆ ಆ ಕಡೆ. ಇವತ್ತು ಒಂದ್ ರೀತಿ ಬಸ್ ಸ್ಟ್ಯಾಂಡ್ ಒಂದು ಮೂಲೆ ಆಯ್ತು, ಊರು ಆ ಕಡೆ ಬೆಳೆದಿದೆ.
ಸ್ಟ್ಯಾಂಡ್ ಊರ ಮಧ್ಯದಲ್ಲಿ ಇರ್ಬೇಕಾಗುತ್ತೆ, ಊರು ಸುತ್ತಲೂ ಸಮಾನಾಂತರವಾಗಿ ಬೆಳಿಬೇಕಾಗುತ್ತೆ. ಅದಕ್ಕೆ ಕಾರಣಗಳು ಕೆರೆಗಳಿದಾವೆ, ಆ ಕಡೆ ಈ ಕಡೆ ಕೆರೆಗಳಿದಾವೆ. ಹಂಗ ಅಂದ್ಬಿಟ್ಟು ಕೆರೆ ಮಾತ್ರಕ್ಕೆ ಬೆಳವಣಿಗೆ ಆಗ್ಬಾರ್ದು ಅಂತಕ್ಕಂಥದ್ದಲ್ಲ. ಅದನ್ನ ಭವಿಷ್ಯತ್ತಿನಲ್ಲಿ ಊರಿನ ಕಡೆ ಬೆಳಿಬೇಕು ಅಂತ ಹೇಳಿ ನಾವು ಹಣ್ಣಿನಾಳು ಕಡೆಯಿಂದ ಬೈಪಾಸ್ ಕಡೆಯಿಂದ ತೆಗೆದುಕೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ಅದರ ಅರೇಂಜ್ಮೆಂಟ್ ನಾವು ಫಿಕ್ಸ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಈ ರೀತಿ ಇವತ್ತು ನಾವು ಮಾತಾಡಿದ್ರೆ ಗಾಂಧಿಯವರು ರಾಮರಾಜ್ಯ ಆಗ್ಬೇಕು, ರಾಮರಾಜ್ಯ ಆಗ್ಬೇಕು, ಗ್ರಾಮ ವಿಕಾಸ ಆಗ್ಬೇಕು ಅಂತಕ್ಕಂಥ ಬಹಳ ಹೆಸರುಗಳು ನಾವೆಲ್ಲ ಬಹಳಷ್ಟು ನಮ್ಮ ಸರ್ಕಾರಗಳಲ್ಲಿ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಇವತ್ತು ಸಂತೋಷ್ ಅಂತ ಒಬ್ಬ ವ್ಯಕ್ತಿ, ಬಹುಶಃ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟು ಬರಲಿ, ಬಹುಶಃ ಅಂತ ಒಬ್ಬ ವ್ಯಕ್ತಿ ಹುಟ್ಟು ಬಂದ್ರೆ ಏನು ಗಾಂಧೀಜಿ ಅವರು ಕಂಡಂತ ಕನಸು ರಾಮರಾಜ್ಯ ಆಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಅವನು ನಿರಂತರವಾಗಿ ನನ್ನ ಮೇಲೆ ಒತ್ತಡ ಆಗ್ತಿದ್ದ, ಹಣ ಈ ದೇವಸ್ಥಾನದ ಸಮಸ್ಯೆ ಆಗಿದೆ ಅಣ್ಣ, ಈ ರೀತಿ ಜಾಗದ ನಾವು ಅದಕ್ಕೆ ಇಲ್ಲಿ ಸ್ಥಳೀಯವಾಗಿ ತಹಸೀಲ್ದಾರ್ ಹೇಳಿ ನಮ್ಮ ಮುಸ್ಲಿಂ ಬಾಂಧವರನ್ನು ವಿಶ್ವಾಸ ತಗೊಂಡು ಎಲ್ಲರನ್ನೂ ವಿಶ್ವಾಸ ತಗೊಂಡು, ಯಾಕಂದ್ರೆ ನಾನು ಎಷ್ಟೋ ಸತಿ ಮದುವೆ ಕಾರ್ಯಕ್ರಮಗಳಿಗೆ ಬಂದೋಗಿದ್ದೀನಿ. ನನಗೆ ಗೊತ್ತಿದೆ ದೇವಸ್ಥಾನ ಎಷ್ಟು ಹಳೆಯದು ಅಂತಕ್ಕಂಥದ್ದು ನನಗೆ ಗೊತ್ತಿತ್ತು. ನನಗೆ ಆಶ್ಚರ್ಯ ಆಯ್ತು, ದಾಖಲೆಗಳು ಸರಿಯಿಲ್ಲ. ಅವರೆಲ್ಲರ ಸಹಕಾರದಿಂದ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಅದನ್ನ ಸರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಕೆಲವು ರಾಜಕೀಯ ಪಕ್ಷಗಳವರು ಇದರಲ್ಲೂ ರಾಜಕಾರಣ ಮಾಡುವಂತ ಒಂದು ಕೀಳು ಮಟ್ಟದಲ್ಲಿ ಇವತ್ತು ಸಮಾಜವನ್ನು ಒಡಿತಕ್ಕಂಥ ಕೆಲಸವೇ ಅವರ ಧ್ಯೇಯ ಇರ್ತಕ್ಕಂಥ ರೀತಿಯಲ್ಲಿ ಬಂದು ಇವೆಲ್ಲ ತೀಟೆ ಮಾಡುವಂತ ಪ್ರಯತ್ನ ಮಾಡುದು. ನನಗೆ ಹೇಳಿದ್ರು ವೆಂಕಟೇಶ್, ನಾನು ಹೇಳಿದೆ ವೆಂಕಟೇಶ್ ವಾಸ್ತವಾಂಶ ಹೇಳ್ರಿ ಅವ್ರಿಗೆ ಅಂತ ಹೇಳಿ. ಈ ರೀತಿಯಾಗಿ ಇವತ್ತು ಕೇವಲ ರಾಜಕೀಯ ಅಧಿಕಾರ ಒಂದೇ, ಸಮಾಜದಲ್ಲಿ ಇವತ್ತು ಜನ ಅಣ್ಣ ತಮ್ಮಂದರಾಗಿ ಎಲ್ಲ ಜಾತಿ ಧರ್ಮದವರು ಬದುಕಬೇಕು ಅಂತ ಕನಿಷ್ಠ ಜ್ಞಾನ ಅವರಿಗೆ ಇಲ್ಲ. ಎಲ್ಲಿ ನಾವು ಒಡಕನ್ನು ಮೂಡಿಸಬಹುದು, ಸಮಾಜದಲ್ಲಿ ಯಾವ ರೀತಿ ಜಾತಿಗಳಲ್ಲಿ ಒಡಕು ಮೂಡಿಸಬಹುದು, ನಾವು ಲಾಭ ಮಾಡ್ಕೋಬಹುದು, ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಮತ ಗಳಿಸಬಹುದು ಅಂತಕ್ಕಂಥದ್ರ ಬಗ್ಗೆ ಗಮನ ಬಿಟ್ರೆ ಇವತ್ತು ಇಂತಹ ಸಮಸ್ಯೆಗಳು ಇವತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ. ಸುಮಾರು 60-70 ವರ್ಷಕ್ಕಿಂತ ಹೆಚ್ಚು ಏನು ವೆಂಕಟೇಶ್ವರ ಎಷ್ಟು ವರ್ಷದ ಸಮಸ್ಯೆ ಇದೆ? 25 ವರ್ಷಗಳಿಗಿಂತ ಹೆಚ್ಚು ಇರ್ತಕ್ಕಂಥ ಸಮಸ್ಯೆ. ಅವತ್ತಿಯಾಗಿ ನೀವು ಗಮನಿಸಲಿಲ್ಲ. ಇವತ್ತು ಈ ರೀತಿಯಾಗಿ ನಾನು ಇಂಥವರಿಂದ ತಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ, ನಮ್ಮ ಮಕ್ಕಳ ಭವಿಷ್ಯತ್ತು ಉಜ್ವಲ ಆಗಲಿಕ್ಕೆ ಯಾರು ಕಾರ್ಯಕ್ರಮಗಳು ಕೊಡ್ತಾರೆ, ನಮ್ಮ ದೈನಂದಿನ ಬದುಕಿನಲ್ಲಿ ಯಾರು ಬದಲಾವಣೆ ತರ್ತಾರೆ. ಇವತ್ತು 5 ಗ್ಯಾರಂಟಿಗಳು ನೀವು ನೋಡಿ, ಮೊನ್ನೆ ತಾನೇ ಒಂದು ವರದಿ ಬಂದಿದೆ, ನಮ್ಮ ಬದುಕಿನ ಎಲ್ಲರೂ ಇವತ್ತು ಇರ್ತಕ್ಕಂಥ 99.99% ಇಲ್ಲಿರೋರೆಲ್ಲರೂ ಕೃಷಿಕ ಕುಟುಂಬಗಳಿಂದ ಬಂದಿರ್ತಕ್ಕಂಥವ್ರು. ಆದ್ರೆ ಇವತ್ತು ನಮ್ಮ ಮಕ್ಕಳೆಲ್ಲ ಇವತ್ತು ವಿದ್ಯಾವಂತರಾಗಿದ್ದಾರೆ, ನಮ್ಮ ಮಕ್ಕಳೆಲ್ಲ ಇವತ್ತು ಬೇರೆ ಬೇರೆ ಕಡೆ ಉದ್ಯೋಗ ಮಾಡ್ತಕ್ಕಂಥವರಾಗಿದ್ದಾರೆ. ಬಹಳಷ್ಟು ಜನ ಇವತ್ತು ವಿದೇಶಗಳಿಗೆ ಹೋಗುವಂತ ಒಂದು ಪರಿಸ್ಥಿತಿ ಮತ್ತು ಓದಿರ್ತಕ್ಕಂಥವ್ರನ್ನು ನೋಡ್ತಾ ಇದ್ದೀವಿ. ಆದ್ರೆ ನಮ್ಮ ದೇಶದ ಜನಸಂಖ್ಯೆ ಇವತ್ತು ಏನು 140 ಕೋಟಿ ಏನು ಜನಸಂಖ್ಯೆ ಇದೆ, ಆ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆಗೆ ಇವತ್ತು ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಬಹಳಷ್ಟು ಜನ ಉನ್ನತ ವ್ಯಾಸಂಗ ಮಾಡಿ ಇವತ್ತು ಬಂದು ಕೃಷಿಯನ್ನ ಮಾಡಿ ಬಹಳಷ್ಟು ನಷ್ಟ ಹೋಗ್ತಕ್ಕಂಥ ಬಹಳ ನೋವಿನಲ್ಲಿ ಇರ್ತಕ್ಕಂಥವ್ರನ್ನು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾವು ಏನು ಇವತ್ತು ಪ್ರಪಂಚ ಯಾವ ರೀತಿ ಬೆಳೀತಾ ಇದೆ, ಪ್ರಪಂಚದಲ್ಲಿ ಯಾವ ದೇಶ ಯಾವ ರೀತಿ ಅಭಿವೃದ್ಧಿ ಹೊಂದುತ್ತಾ ಇದೆ, ಇವತ್ತು ಕೈಗಾರಿಕೀಕರಣನೂ ಆಗ್ಬೇಕು, ಕೃಷಿನೂ ಜೊತೆಯಲ್ಲಿ ನಾವು ಕೊಂಡೊಯ್ಯಬೇಕು, ಸಮಾನಾಂತರವಾಗಿ ಎರಡನ್ನೂ ಒಟ್ಟಿಗೆ ಕೊಂಡೊಯ್ತಕ್ಕಂಥ ಕೆಲಸ ಆಗಬೇಕು. ಒಬ್ಬ ಕೂಲಿ ಮಾಡುವಂತವನ ಮಗ ಇವತ್ತು ಅತ್ಯುತ್ತಮವಾದಂತಹ ಒಂದು ಅಂಕಗಳನ್ನು ಪಡೆದು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದಿರ್ತಕ್ಕಂಥವರು ನಾಳೆ ಅವನ ಮಧ್ಯೆ ಹೋಗಿ ಕೂಲಿ ಮಾಡ್ಬೇಕಾ, ಇಲ್ಲ ಒಂದು ಉತ್ತಮವಾದಂತಹ ಒಂದು ಬದುಕನ್ನ ಕಟ್ಟತಕ್ಕಂಥದಕ್ಕೆ ಒಂದು ಉದ್ಯೋಗ ಸಿಗ್ತಕ್ಕಂಥ ಕೆಲಸ ಆಗ್ಬೇಕಾ ಇಲ್ಲ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಇವೆಲ್ಲ ನಾವು ಆಲೋಚನೆ ಮಾಡಬೇಕು. ಈ ರೀತಿಯನ್ನ ಆಲೋಚನೆಗಳನ್ನ ಒಂದು ಸಣ್ಣ ಮಟ್ಟದಲ್ಲಿ ಕನಸನ್ನ ಕಂಡಂತವರು ಸಂತೋಷ, ಅದನ್ನ ನಾವು ನೆನಪು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದು ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿ ನಾವು ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದ್ಲಿ ಅಂತ ಹೇಳಿ ನಂತರ ಅವರು ಪದವೀಧರರಾಗಿ ಉದ್ಯೋಗ ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ
ಪರಿಸ್ಥಿತಿಯಲ್ಲಿ ಅದೇ ಮಕ್ಕಳು ಬಂದು ವರಲಕ್ಷ್ಮಿ ಅವ್ರಿಗೋ ಪುಟ್ಟರಂಗಪ್ಪನವ್ರಿಗೋ ಮತ್ತೊಬ್ಬರಿಗೆ ಹೇಳಿ ನೀವೆಲ್ಲ ಕರೆದು ಪುಟ್ಟರಂಗಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ರಿ. ನಿಮ್ಮ ಪ್ರೋತ್ಸಾಹದಿಂದ ನಾನು ಇವತ್ತು ಡಿಗ್ರಿ ಮಾಡಿ ಇವತ್ತು ಮನೆಯಲ್ಲಿ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದೀನೋ ಇಲ್ಲ ವ್ಯವಸಾಯ ಮಾಡ್ತಾ ಇದ್ದೀನಿ, ನನ್ಗೆ ಉದ್ಯೋಗ ಸಿಕ್ಕಿಲ್ಲ, ಇದ್ರ ಬಗ್ಗೆ ನೀವೆಲ್ಲ ಯಾಕೆ ಚಿಂತನೆ ಮಾಡಲಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಉತ್ತರ ಕೊಡ್ಲಿಕ್ಕಾಗುತ್ತೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಇವತ್ತು ತ್ಯಾಗ ಆಗ್ಬೇಕು. ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರಬೇಕಾದ್ರೆ ಇವತ್ತು ಬಹಳಷ್ಟು ಊರುಗಳು ಬಹಳಷ್ಟು ರೈತರ ಭೂಮಿ ಇವತ್ತು ಅಲ್ಲಿ ಸ್ಥಳಾಂತರ ಆಗಿದೆ. ಅವರಿಗೆ ಪರಿಹಾರ ಕೊಟ್ಟು ಬೇರೆ ಕಡೆ ಅವರು ಖರೀದಿ ಮಾಡುವಂತದ್ದು ಮತ್ತೊಂದು ಬದುಕು ಕಟ್ಕೊಳ್ಳತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿದ್ದಾರೆ. ಇವತ್ತು ಕೆಲವರು ಹೇಳ್ತಾರೆ ರೈತರು ಭೂಮಿ ಹೋಗ್ಬಿಟ್ರೆ ಅವ್ರನ್ನ ನಿರಂತರವಾಗಿ ಕಳ್ಕೊಳ್ತಾರೆ ಅಂತ. ಇವತ್ತು ಏನೂ ಇದ್ರೆ ಇವತ್ತು ಬಹಳ ಜನ ನಮ್ಮಲ್ಲಿ ಇರ್ತಕ್ಕಂಥ ರೈತರು ನಮ್ಮ ಆಸೆ ನಮ್ಮ ಬೇಜವಾಬ್ದಾರಿತನ ಅನ್ಬೋದು ಅಥವಾ ನಮ್ಮ ನಿರ್ಲಕ್ಷ್ಯ ಅನ್ಬೋದು, ಇಲ್ಲ ನಾವು ನಮ್ಮ ಬದುಕಿನ ಬಗ್ಗೆ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳದೆ ನಾವೇ ಮಾರಾಟ ಮಾಡಿರ್ತಕ್ಕಂಥ ಉದಾಹರಣೆಗಳು ಎಷ್ಟಿದ್ದಾವೆ. ನೀವು ಯಾರು ಇವತ್ತು ರೈತರು ಭೂಮಿ ಮಾರಾಟ ಮಾಡ್ತಾ ಇಲ್ವಾ? ಇವತ್ತು ಒಂದು ಒಳ್ಳೆ ಈ ಭಾಗ ಅಭಿವೃದ್ಧಿ ಆಗಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಯುವಕರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗ ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ಬಹಳ ಸಂದರ್ಭದಲ್ಲಿ ಒಂದು ರಸ್ತೆ ಮಾಡಿದಾಗ ಕೆಲವೊಂದು ಜಮೀನು ಹೋಗುತ್ತೆ. ಇವೆಲ್ಲ ಯಾರೋ ಒಬ್ಬರಿಗೆ ಅನಾನುಕೂಲ ಒಬ್ಬರಿಗೆ ಆಗುತ್ತೆ, ಆದ್ರೆ ಅನುಕೂಲ ಸಮಾಜದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರಿಗೆ ಇವತ್ತು ಹೆಚ್ಚಿನ ಜನಕ್ಕೆ ಇವತ್ತು ಆಗ್ಬೇಕಾಗುತ್ತೆ. ಇವತ್ತು ಮಹೇಶ್ವರ ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯಾರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲರೂ ಇವತ್ತು ಬರೀ ಸ್ವಾರ್ಥ, ನಾನ್ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು, ನಂತರ ನನ್ನ ಮನೆ ಚೆನ್ನಾಗಿದ್ರೆ ಸಾಕು, ನನ್ನ ಪಕ್ಕದ ಮನೆಯಲ್ಲಿ ಏನಾದ್ರು ಆಗ್ಬೋದು, ನನ್ನ ಮುಂದೆ ಇರ್ತಕ್ಕಂಥ ರಸ್ತೆನಾಗ್ಬೋದು, ನನ್ನ ಊರಲ್ಲಿ ಇರ್ತಕ್ಕಂಥ ಕೆರೆನಾದ್ರೂ ಆಗ್ಬೋದು, ಅಥವಾ ನನ್ನ ಊರಲ್ಲಿ ಇರ್ತಕ್ಕಂಥ ಶಾಲೆ ಏನಾದ್ರು ಆಗ್ಬೋದು, ಅಥವಾ ಮತ್ತೊಂದು ಮಗದೊಂದು, ಇವೆಲ್ಲ ಆಲೋಚನೆಗಳು ಇವತ್ತು ಯಾರಲ್ಲೂ ಇಲ್ಲ. ಯಾರಾದ್ರೂ ಇದನ್ನ ನಾನು ಉತ್ತಮ ಪರಿಸ್ಥಿತಿ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿಗೂ ವಿರೋಧ. ಇಲ್ಲಪ್ಪ ನನ್ನ ಮುಂದೆ ಏನು ನನ್ನ ಮನೆ ಮುಂದೆ ಏನು ಮಾಡಬೇಡ, ನನ್ನ ಮುಂದೆ ಇರೋ ಕಲ್ಲು ಮುಟ್ಬೇಡ, ನನ್ನ ಮನೆ ಮುಂದೆ ಇರೋ ಏನು ತಿಪ್ಪೆ ತೆಗಿಬೇಡ. ಈ ರೀತಿ ನಾನಾ ರೀತಿಯಾದಂತ ಸಮಸ್ಯೆಗಳು ಇವತ್ತು ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಾವು ಏನ್ ಆಗ್ತಾ ಇದೆ, ಯಾವ ರೀತಿ ಪ್ರಗತಿ ಆಗಿದೆ, ಯಾವ ರೀತಿ ಅಭಿವೃದ್ಧಿ ಆಗಿದೆ, ಯಾವ ರೀತಿ ಅವರ ಬದುಕಿನ ಗುಣಮಟ್ಟದಲ್ಲಿ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಇವತ್ತು ವಿದೇಶಗಳಿಗೆ ಹೋಗದೇ ಇದ್ರು ಸಹ ನಮ್ಮ ಕೈಯಲ್ಲೇ ಇವತ್ತು ನಮ್ಮ ಫೋನಲ್ಲೇ ಇವತ್ತು ಯಾವ್ಯಾವ ದೇಶದಲ್ಲಿ ಯಾವ ರೀತಿ ರಸ್ತೆ ಇದೆ, ಯಾವ ರೀತಿ ವ್ಯವಸ್ಥೆ ಇದೆ, ಯಾವ ರೀತಿ ಉದ್ಯೋಗೀಕರಣ ಆಗಿದೆ, ಇವೆಲ್ಲವನ್ನ ನಾವು ನೋಡ್ತೀವಿ, ಕೇಳ್ತೀವಿ, ಖುಷಿ ಪಡ್ತೀವಿ. ಆದ್ರೆ ನಮ್ಮ ದೇಶ ಮಾತ್ರ ಉದ್ಧಾರ ಆಗ್ಬಾರ್ದು, ನಮ್ಮ ಮನೆ ಮಾತ್ರ ಉದ್ಧಾರ ಆಗ್ಬೇಕು, ನಮ್ಮ ಊರು ಉದ್ಧಾರ ಆಗ್ಬಾರ್ದು. ಈ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೇ ನಾವಿವತ್ತು ನಾವು ರೂಢಿಸ್ಕೊಂಡ್ಬಿಟ್ಟಿದ್ದೀವಿ. ಯಾರಾದ್ರೂ ಬದಲಾವಣೆ ಮಾಡಕ್ ಬಂದು ಸ್ವಲ್ಪ ಗಟ್ಟಿಯಾಗಿ ನಿಂತು ಏನಾದ್ರೂ ಜೋರ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ, ಅದೇ ಏನಾದ್ರೂ ಚುನಾಯಿತ ಜನಪ್ರತಿನಿಧಿ ಆದ್ರೆ ಚುನಾಯಿತ ಜನಪ್ರತಿನಿಧಿ ಆಗಿದ್ರೆ ನಾಳೆ ಎಲೆಕ್ಷನ್ ಬರ್ತೀರಾ ಅವ್ರು ನೋಡ್ಕೊಳ್ತಿದ್ರು ಅಂತ. ಇಂಥ ಪರಿಸ್ಥಿತಿಯಲ್ಲೇ ಇವತ್ತು ನಾವು ಜನಪ್ರತಿನಿಧಿಗಳಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಅನಿವಾರ್ಯತೆಯಲ್ಲಿ ನಾವು ಇವತ್ತು ಎಲ್ಲ ಇದ್ದೀವಿ. ನಾವು ಇವತ್ತು ಬಹಳಷ್ಟು ಜನ ನಮ್ಮಲ್ಲೇ ಇರ್ತಕ್ಕಂಥ ಯುವಕರು ಗ್ರಾಮೀಣ ಬದುಕನ್ನ ಬದುಕಿ ಬೆಂಗಳೂರಿನಲ್ಲಿ ಉತ್ತಮ ಭವಿಷ್ಯತ್ತಿಗೆ ಬೆಂಗಳೂರಿಗೆ ಹೋಗಿರ್ತಕ್ಕಂಥವರು ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಕನಸುಗಳನ್ನ ಕಟ್ಕೊಡ್ತಾರೆ. ನಾನು ಊರಿಗೆ ಹೋಗಿ ಏನಾದ್ರೂ ಮಾಡಬೇಕು, ಬೆಂಗಳೂರು ನಗರ ಈ ರೀತಿ ಇದೆ ಅಥವಾ ಮತ್ತೊಂದು ನಗರ ಈ ರೀತಿ ಇದೆ, ನಾನು ಊರು ಯಾಕೆ ಆಗಬಾರ್ದು ಅಂತಕ್ಕಂಥ ಕನಸುಗಳನ್ನ ಹೊತ್ಕೊಂಡು ಬಹಳಷ್ಟು ಜನ ನನ್ನನ್ನು ಒಳಗೊಂಡಂತೆ ಬಹಳಷ್ಟು ಜನ ಆ ರೀತಿ ಆಲೋಚನೆಗಳನ್ನ ಇಟ್ಕೊಂಡು ನಾವು ನಮ್ಮ ಊರುಗಳಿಗೆ ಬರ್ತೀವಿ, ನಮ್ಮ ಊರಲ್ಲಿ ಆ ಬದಲಾವಣೆಯನ್ನ ತರುವಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ಪ್ರತಿಯೊಂದು ಹಂತದಲ್ಲೂ ಅದಕ್ಕೆ ವಿರೋಧ, ಅದಕ್ಕೆ ಅಸಹಕಾರ, ಮಾನಸಿಕವಾಗಿ ಯಾತನೆ, ಇವೆಲ್ಲವನ್ನ ಮತ್ತು ಆರ್ಥಿಕ ಮುಂಗಟ್ಟು ಯಾರು ಅದಕ್ಕೆ ಸಹಾಯ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ. ಆದ್ರೆ ಸಂತೋಷ್ ನನಗೆ ಪರಿಚಯ ಆಗಿದ್ದು ಬೆಂಗಳೂರಿನಲ್ಲಿ. ಕೃಷ್ಣಬೈರೇಗೌಡ ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಪ್ರಥಮ ಚುನಾವಣೆ 2008 ನಂತರ ನನಗೆ ಅಲ್ಲಿ ಅವನು ಸಂತೋಷ ಪರಿಚಯ.
ಆದ್ರೆ ಅವನು ಬೆಂಗಳೂರಿಗೆ ಸೀಮಿತವಾಗ್ದಿರ ತನ್ನ ಊರಿಗೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ಇವತ್ತು ಊರಿಗೆ ಬಂದು ಇಷ್ಟೆಲ್ಲ ಈಗ ಕೆರೆ ಇರ್ಬೋದು, ಕಲ್ಯಾಣಿ ಇರ್ಬೋದು, ಕಾಲೇಜು ಶಾಲೆ ಇರ್ಬೋದು, ಪರಿಸರದ ಬಗ್ಗೆ ಇರ್ಬೋದು, ಒಂದು ಊರಲ್ಲಿ ಇರ್ತಕ್ಕಂಥ ಅಂತರ್ಜಾಲ ವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲದರ ಬಗ್ಗೆ ಮೊನ್ನೆ ಅವನು ಕನ್ಸ್ಕೊಂಡಂತ ಲೈಬ್ರರಿಯನ್ನ ನಾವು ಉದ್ಘಾಟನೆ ಮಾಡಿದ್ವಿ. ಇವೆಲ್ಲವನ್ನ ನೋಡಿದಾಗ ಏನು ಬೆಂಗಳೂರಿನಲ್ಲಿ ನಾವು ವ್ಯವಸ್ಥೆಗಳನ್ನು ನೋಡ್ತೀವಿ ಅದನ್ನ ನಮ್ಮೂರಿನಲ್ಲಿ ಮಾಡಬಾರ್ದು ಯಾಕೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಒಬ್ಬ ಸಾಧಾರಣ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಏನೆಲ್ಲ ಉತ್ತಮ ಕೆಲಸಗಳನ್ನ ಮಾಡ್ಬೋದು ಅಂತಕ್ಕಂಥದ್ದನ್ನ ಮಾಡಿ ತೋರಿಸಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಬಹುಶಃ ಅದು ಸಂತೋಷ. ನಿರಂತರವಾಗಿ ಲವಳವಳಿಕೆಯಿಂದ ಅವರು ಶ್ರೀಮತಿ ಅವರು ಹೇಳಿದ್ರು ನನ್ನ ಟೈಗರ್ ಅಂತ ಕರೀತಿದ್ದ ಅಂತ. ನಾನು ಬಹಳಷ್ಟು ಅವನಿಗೆ ತಮಾಷೆ ಮಾಡ್ತಿದ್ದೆ. ನಾನು ಅವನಿಗೆ